ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಮಾಡಬೇಕು ಅನ್ಕೊಂಡಿದ್ದು ಪೂಜೆ. ಹೌದು, ನೀನೇನೋ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳ್ದೆ, ಏನಾಯ್ತು? ಟೈಮ್ ಬರ್ಲಿ ಚಿಕ್ಕಮ್ಮ. ಅದೇ ಯಾವಾಗ ಬರುತ್ತೆ? 5 ನಿಮಿಷ ಆದ್ಮೇಲೆ ಹಾಡಲ್ಲ, ಮಾತು ಕೂಡ ಅವಳ ಬಾಯಿಂದ ಬರಲ್ಲ. ಚಿಕ್ಕಮ್ಮ, ಆರ್ತಿ ತಗೊಳ್ಳಿ. ಸಾರಿ ಕಂದ, ನೀನ್ ಹತ್ರ ನನಗೆ ನೋಡೋದಕ್ಕಾಗೋದಿಲ್ಲ. ಆದ್ರೆ ನೀನ್ ಹತ್ರನೇ ನಿಮ್ಮಮ್ಮನ ಪ್ಲಾನು ಸಕ್ಸಸ್ ಆಗೋದು. ನೀನೇ ನೋಡ್ತಿದ್ಯಲ್ವಾ, ಎಲ್ಲರೂ ನಿಮ್ಮಮ್ಮನ್ನ ಎಷ್ಟು ಚೀಪಾಗಿ ನೋಡ್ತಿದ್ದಾರೆ. ನಾನು ಏನ್ ಮಾಡಿದ್ರು ನೀನು ನಿಮ್ಮಪ್ಪ ನಾನು ಒಟ್ಟಿಗೆ ಇರೋದಕ್ಕಲ್ವಾ. ಏನು ಅನ್ಕೋಬೇಡ, ಅಳಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಕಂದ, ನಾನು ಹರ್ಟ್ ಮಾಡ್ದೇನೆ ನೀನು ನನಗೆ ಹೆಲ್ಪ್ ಮಾಡಿದೆ. ಅರೆ ರೇ, ಮಗುಗೆ ಹಶ್ವಾಗ್ತಿದೆ ಅನ್ಸುತ್ತೆ. ಅಯ್ಯಯ್ಯೋ ಸಾರಿ ಕಂದ, ಹಶ್ವಾಗ್ತಿದ್ಯಾ? ಅಮ್ಮನವರಿಗೆ ನೈವೇದ್ಯ ಮಾಡ್ತಾ ನಿನ್ಗೆ ಹಾಲು ಕೊಡೋದನ್ನ ಮರ್ತೇ ಹೋದೆ. ಸಾರಿ. ಇರು. ನನ್ನ ಸ್ಥಾನಕ್ಕೆ ನೀನ್ ಬಂದು ನನಗಿಂತ ಆನಂದವಾಗಿರೋದನ್ನ ನಾನು ಹೇಗೆ ನೋಡ್ತಾ ಇರ್ತೀನಿ? ಮೊದಲು ನಿನ್ನ ಬಾಯ್ ಮುಚ್ಚಿಸಿದ್ರೆ ಎಲ್ಲರೂ ನನ್ನ ಮೇಲೆ ಕಿರ್ಚೋದನ್ನ ನಿಲ್ಲಿಸ್ತಾರೆ. ಹಬ್ಬದ ದಿನ ಎಲ್ಲರೂ ಆನಂದವಾಗಿ ಇರೋದಲ್ಲ, ನಿನ್ನ ನೋಡಿ ನಿನ್ನ ಪರಿಸ್ಥಿತಿನ ನೋಡಿ ಅಳೋ ಹಾಗೆ ಮಾಡ್ತೀನಿ. ಅಂದ್ರೆ ಬಾಯಿಗೆ ಇಟ್ಕೋತಿದ್ದಾಗೇನೆ ಅಷ್ಟೇ ಅಂತಾಯ್ತು, ಬಾಯಿ ಅಂಟ್ಕೊಂಡ್ಬಿಡತ್ತೆ ಅಷ್ಟೇ ಅಲ್ವಾ? ಅಷ್ಟೇ ಚಿಕ್ಕಮ್ಮ. ಹೌದು, ಆ ಪ್ರಸಾದನ ಖಂಡಿತವಾಗ್ಲೂ ಕಲ್ಯಾಣಿನೇ ತಿಂತಾಳಾ? ನಮ್ಮನೆ ಆಚಾರ ಮರ್ತೋಗಿದ್ದೀರಾ ಚಿಕ್ಕಮ್ಮ. ಪೂಜೆ ಪೂರ್ತಿ ಮಾಡ್ದೋರೇನೆ ಪ್ರಸಾದನ ಮೊದಲು ಸ್ವೀಕರಿಸ್ಬೇಕು. ನಿಜಾನೇ. ಕಲ್ಯಾಣಿ ಪ್ರಸಾದನ್ ತಿಂತಿದ್ದ ಹಾಗೆ ಸಿಚುವೇಶನ್ ಹೇಗಿರುತ್ತೋ.
ಏನಾಯ್ತು ಕಲ್ಯಾಣಿ? ಕಲ್ಯಾಣಿ ಕಲ್ಯಾಣಿ ಏನಾಯ್ತು? ಏನಾಯ್ತಮ್ಮ? ಏನಾಯ್ತಮ್ಮ? ಕಲ್ಯಾಣಿ ಕಲ್ಯಾಣಿ ಹೇಳಮ್ಮ. ಕಲ್ಯಾಣಿ ಏನಾಯ್ತಮ್ಮ? ಕಲ್ಯಾಣಿ ಏನಾಯ್ತು? ಕಲ್ಯಾಣಿ ಕಲ್ಯಾಣಿ ಮಾತಾಡು. ಏನಾಯ್ತು ಕಲ್ಯಾಣಿ? ಏನಾಯ್ತಮ್ಮ? ಕಲ್ಯಾಣಿ ಏನಾಯ್ತು? ಕಲ್ಯಾಣಿ ಮಾತಾಡಮ್ಮ. ಅಷ್ಟಿಷ್ಟಾಗಿಲ್ಲ ಸೀನು, ಸೂಪರ್ ಆಗಿ ಪ್ಲಾನ್ ಮಾಡಿದ್ಯಾ. ಕಲ್ಯಾಣಿ, ಪೂಜೆ ಪೂರ್ತಿ ಆಯ್ತಲ್ವಾ? ಅಮ್ಮನವ್ರಿಗೆ ನೈವೇದ್ಯ ಸಮರ್ಪಿಸಿ ಮೊದಲು ನೀನು ಪ್ರಸಾದನ ಸ್ವೀಕರಿಸು, ಆಮೇಲೆ ಎಲ್ರಿಗೂ ಪ್ರಸಾದನ ಕೊಡು. ಸರಿ ಅಜ್ಜಿ. ಬೇಗ ತಿನ್ನೆ ತಾಯಿ, ನಾವಿಲ್ಲಿ ವೇಟ್ ಮಾಡ್ತಿದೀವಿ. ಎಕ್ಸ್ಪ್ರೆಷನ್ ಬದಲಾಯಿತು ಸಂಪದ. ಗಮ್ ಪ್ಲಾನ್ ವರ್ಕೌಟ್ ಆಗಿರೋ ಹಾಗಿದೆ. ಆ ಕಡೆ ಎಲ್ಲಿಗೆ ಕಲ್ಯಾಣಿ? ನಾವಿಷ್ಟು ಜನ ಇಲ್ಲಿ ನಿಂತಿರುವಾಗ ಪ್ರಸಾದ ತಗೊಂಡು ಆ ಕಡೆ ಎಲ್ಲಿಗೆ ಹೋಗ್ತಿದ್ಯಾ? ಇವಾಗ ಪ್ರಸಾದನ ನಮಗೂ ತಿನ್ನು ಅಂತಾಳ. ನೀವು ಭಯ ಪಡ್ಬೇಡಿ. ಹೋಗ್ಲಿ ಬಿಡು ದಮಯಂತಿ, ಅವರಲ್ಲಿ ಬದಲಾವಣೆ ಬರಲಿ ಅಂತ ಕಲ್ಯಾಣಿ ಅಮ್ಮನವ್ರನ್ನ ಬೇಡ್ಕೊಂಡಿರೋ ಹಾಗಿದೆ. ಅವಳ ಬಾಯಿ ಅಂಟ್ಕೊಂಡ್ಬಿಟ್ಟಿದೆ ಅನ್ಸತ್ತೆ, ಮಾತಾಡ್ತಾನೇ ಇಲ್ಲ. ಈ ಸಂಪದ ಬದಲಾಗ್ತಾಳ? ನನಗ್ ನಂಬಿಕೆ ಇಲ್ಲ. ನನಗೆ ಗೊತ್ತೇ, ನಿನ್ನ ಬಾಯ್ ಅಂಟ್ಕೊಳ್ಳೋದಕ್ಕೆ ಕಾರಣ ನಾನೇ ಅಂತ. ನನಗೆ ಪ್ರಸಾದ ಕೊಡೋದಕ್ಕೆ ಬಂದಿದ್ಯಾ ಅಲ್ವಾ? ಕಲ್ಯಾಣಿ, ಮೊದಲು ದೊಡ್ಡವ್ರಿಗೆ ಕೊಡು, ಅದೇ ಪದ್ಧತಿ. ಎಲ್ಲಾರು ಒಳ್ಳೇದನ್ನು ಬಯಸೋ ಅಜ್ಜಿ, ಅನುಪಮಮ್ಮ, ಅವ್ರಿಗೆ ಮೊದಲು ಕೊಡು. ಇವಳು ನನ್ನ ಬಿಡೋ ಥರ ಇಲ್ಲ, ಏನು ಮಾಡೋದು? ಏಯ್, ಪ್ರಸಾದ ತಗೊಳ್ಳೋದಕ್ಕೆ ಎಷ್ಟು ಹೊತ್ತು ಬೇಕು? ಸಂಪದ, ಕಲ್ಯಾಣಿ ಇಲ್ಲಿ ಇಷ್ಟು ಜನರನ್ನ ಬಿಟ್ಟು ನಿನಗೆ ಪ್ರಸಾದ ಕೊಡ್ತಿರ್ಬೇಕಾದ್ರೆ ನೀನು ಯಾಕೆ ತಗೋತಿಲ್ಲ? ನೀನು ಪ್ರಸಾದ ತಗೋ.
ಇಲ್ಲ ಅಂದ್ರೆ ಕಲ್ಯಾಣಿ ಬೇಜಾರು ಮಾಡ್ಕೋತಾಳೆ. ಕಲ್ಯಾಣಿ ಕೈಯಿಂದ ದೇವ್ರ ಪ್ರಸಾದ ಕೊಟ್ರೆ ನಾನು ಯಾಕೆ ಬೇಡ ಅನ್ಲಿ? ಮೊದಲು ಯಾರಾದರೂ ದೊಡ್ಡವ್ರು ತಿಂದ್ರೆ ಒಳ್ಳೇದಲ್ವಾ ಅಂತ. ಕಲ್ಯಾಣಿ, ಒಂದು ಕೆಲಸ ಮಾಡು, ಪಲ್ಲವಿ ಅತ್ತೆಗೆ ಪ್ರಸಾದ ಕೊಡು. ಎಲ್ಲ ಬಿಟ್ಟು ನನ್ನ ಹತ್ರನೇ ಬರೋದು ಅಂದ್ರೆ ಇದೇನೇನೋ. ಅಯ್ಯೋ, ನನಗೆ ಬೇಡ ಕಲ್ಯಾಣಿ, ನನಗೆ ಬೆಳಗ್ಗೆಯಿಂದ ಒಂಥರ ಆಗ್ತಿದೆ. ಮೊದಲು ದಮಯಂತಿ ಅದಕ್ಕೆ ಕೊಡು ಪ್ರಸಾದನ. ಹೋಗಮ್ಮ. ಏನ್ ಪಲ್ಲವಿ, ಇಬ್ರು ನನಗ್ ಬೇಡ ಅಂತ ಅಂತಿದ್ದೀರಾ? ಪ್ರಸಾದಕ್ಕೆ ಇಬ್ರು ಸೇರಿ ಏನಾದ್ರೂ ಮಿಕ್ಸ್ ಮಾಡಿದ್ದೀರಾ? ಅಯ್ಯೋ ಅತ್ತಿಗೆ, ಪ್ರಸಾದದಲ್ಲಿ ಏನೋ ಬೆರೆಸೋಷ್ಟು ಕೆಟ್ಟ ಮನ್ಸೋಳು ನಾನಲ್ಲ. ನೀನಲ್ಲ ಅಂದ್ರೆ ನಿನ್ ಪಕ್ಕದಲ್ಲಿರೋಳಾಗಿರ್ತಾಳೆ. ನನಗ್ಯಾಕೋ ಅನುಮಾನ ಬರ್ತಿದೆ. ನೀವಿಬ್ರು ಪ್ರಸಾದ ಬೇಡ ಅಂತಿದ್ದೀರಾ. ಕಲ್ಯಾಣಿ ಆಗಿಂದ ಸನ್ನೆ ಮಾಡ್ತಿದ್ದಾಳೆ ಹೊರತು ಬಾಯ್ ಬಿಟ್ಟು ಒಂದು ಮಾತು ಆಡ್ತಿಲ್ಲ. ಕನ್ಫರ್ಮ್ ಆಗಿ ಏನೋ ಆಗಿದೆ. ಏ ಕಲ್ಯಾಣಿ, ಖಾರ ಅಥವಾ ವಿಷನೇನಾದ್ರೂ ಮಿಕ್ಸ್ ಮಾಡಿದಾರೇನೆ? ಬಾಯ್ ಬಿಟ್ಟು ಹೇಳಕ್ಕಾಗಲ್ವಾ? ಇದ್ದಕ್ಕಿದ್ದ ಹಾಗೆ ಬಾಯಿಂದ ಒಂದು ಮಾತು ಬರ್ತಿಲ್ಲ. ಕಲ್ಯಾಣಿ, ಏನಾಯ್ತಮ್ಮ? ನಿನ್ನ ಮಗಳಿಗೆ ಬಾಯ್ ಬಿಡೋದಕ್ಕಾಗ್ತಿಲ್ಲ ಅನ್ಸತ್ತೆ. ಕಲ್ಯಾಣಿ, ನಿನ್ಗೇನೂ ಆಗಿಲ್ಲ ತಾನೆ? ಸಂಪದ ಕೊಟ್ಟಿರೋ ಏಟ್ಗೆ ಬಾಯಿ ಮುಚ್ಚೋಗಿದೆ. ನನಗೇನೂ ಆಗಿಲ್ಲಮ್ಮ, ಚಿಂತೆ ಮಾಡಬೇಡ. ಪೂಜೆ ಮಾಡದ್ನಲ್ಲ, ಸ್ವಲ್ಪ ಹೊತ್ತು ಮೌನವಾಗಿರೋಣ ಅಂತ ಅಷ್ಟೇ. ಪ್ರಸಾದದಲ್ಲಿ ಕಂಪೇರಿಸಿದೀನಿ ಅಂದೆ. ಕಲ್ಸಿದ್ದೀನಿ, ಆದ್ರೆ ಅವಳು ಹೇಗೆ ಮಾತಾಡ್ತಿದ್ದಾಳೋ ಗೊತ್ತಾಗ್ತಿಲ್ಲ. ನಾನೇನೋ ಇವರು ಕುತಂತ್ರ ಮಾಡಿದಾರೇನೋ ಅಂತ ಅನ್ಕೊಂಡಿದ್ದೆ. ಸರಿ ಬಿಡು, ನಮ್ಗೆಲ್ರಿಗೂ ಪ್ರಸಾದ ಕೊಡು. ಸಂಪದ, ಪ್ರಸಾದ ನಾನು ಕೊಡ್ತೀನಿ, ಸರಿನಾ? ಕಲ್ಯಾಣಿ, ಪ್ರಸಾದ ಇಲ್ಲಿ ಕೊಡು. ಸರಿ ಆಫೀಸರ್. ಏನಕ್ಕೂ ಭಯ ಪಡಬೇಡ ಸಂಪದ. ತಗೋ, ನಾವೆಲ್ಲರೂ ತಿಂದ್ವಲ್ಲ. ಅಮ್ಮನವ್ರಿಗೆ ಮಾಡ್ತಿರೋ ನೈವೇದ್ಯನ ಹಾಳು ಮಾಡಿ ನಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಿದ್ಯಾ? ಹೇಗಾದರೂ ಮಾಡಿ ಈ ಪ್ರಸಾದನ ನಿನಗೆ ತಿನ್ನಿಸ್ತೀನಿ.
ತಿನ್ನು. ಪರವಾಗಿಲ್ಲ, ತಿನ್ನು ಸಂಪದ. ಚೆನ್ನಾಗಿದೆ ಅಲ್ವಾ? ಮುಖ ಹಾಗೆ ಮಾಡ್ಕೊಂಡಿದ್ದಾಳಲ್ಲ, ಅಂದ್ರೆ ಏನೋ ವ್ಯತ್ಯಾಸ ಆಗಿದೆ. ಅತ್ತೆ, ನೀವು ತಗೊಳ್ಳಿ. ಆ, ಬೇಡ ಬೇಡ ಶೌರ್ಯ, ನಂಗೆ ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಸರಿ ಇಲ್ಲ. ಬೇಡ್ದಿರೋದನ್ನೆಲ್ಲ 24 ಗಂಟೆ ದನ ಮೇಯ್ದಂಗೆ ಮೇಯ್ತಿದ್ರೆ ಹೀಗೆ ಇರುತ್ತೆ ಮತ್ತೆ. ಇವಳು ನಾನು ಗಂಬೆರ್ಸಿದ ಪ್ರಸಾದನ ನನಗೆ ಕೊಟ್ಲು. ಎಂಟ್ಕೋತೋಯ್ದೆ. ಏನಾಯ್ತು ಸಂಪದ, ಹಾಗಿದ್ಯಾ? ಏನು ಅಂತ ಬಾಯಿ ಬಿಟ್ಟು ಹೇಳು. ಬಾಯಿ ಅಂಟ್ಕೊಂಡಿರೋ ಹಾಗಿದೆ ಶೌರ್ಯ. ಅಂಟ್ಕೊಂಡಿದೆ ಅಂದ್ರೆ ಏನು? ಬಾಮ. ನೋಡು ಶೌರ್ಯ, ಸಂಪದ ಹಿಂದೆ ಹೋಗ್ತಾ ಇದ್ದಾಳೆ. ಸಂಪದ, ಬೇಗ ಈ ಪ್ರಾಬ್ಲಮ್ ಇಂದ ಹೊರಗೆ ಬಂದ್ರೇನೆ ಸೇಫ್. ಇಲ್ಲ ಅಂದ್ರೆ ಪ್ರಾಬ್ಲಮ್ ಸೀರಿಯಸ್ ಆಗ್ಬೋದು. ಆಪರೇಷನ್ ಕೂಡ ಮಾಡ್ಬೇಕಾಗಿ ಬರಬಹುದು. ಅಮ್ಮ, ಅದೇನ್ ಮಾಡ್ಬೇಕೋ ಮಾಡು. ಕಲ್ಯಾಣಿ, ನೀನೊಂದ್ ಕಡೆ ಹೊಡಿ, ನಾನೊಂದ್ ಕಡೆ ಹೊಡಿತೀನಿ. ನಾನ್ ಹೇಗ್ ಹೊಡಿತೀನೋ ನೀನು ಹಾಗೆ ಹೊಡಿಬೇಕು. ಆಯ್ತು ಅತ್ತೆ. ನೋಡಿದ್ಯೇನೋ,
ಏಟಿಗೆ ಬಾಯಿ ತೆಗೆಸ್ಬಿಟ್ಟೆ. ಥ್ಯಾಂಕ್ಸ್ ಅಮ್ಮ. ಸಂಪದ, ಅಯ್ಯೋ ಓಕೆ? ಏನಾಯ್ತು? ಯಾಕೆ ಹಾಗೆ ಬಾಯಿ ಅಂಟ್ಕೊಂಡಿತ್ತು? ಗೊತ್ತಿಲ್ಲ ಶೌರ್ಯ, ಯಾರೋ ಪ್ರಸಾದದಲ್ಲಿ ಗಮ್ ಬೆರೆಸ್ತಾಗಿತ್ತು. ಅಂಥ ಕೆಲ್ಸನ ನಿನ್ನನ್ ಬಿಟ್ರೆ ಈ ಮನೇಲಿ ಯಾರೂ ಮಾಡಲ್ವಲ್ಲ? ನಾವೆಲ್ಲರೂ ತಿಂದಿದ್ದ ಪ್ರಸಾದ ಚೆನ್ನಾಗೇ ಇತ್ತಲ್ವಾ? ನಿನ್ನೊಬ್ಬಳಿಗೆ ಯಾಕೆ ಹೀಗಾಯ್ತು? ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತಾರಲ್ಲ ಹಾಗೆ. ಹೋಗಿ ಬಾಯಿ ತೊಳ್ಕೊ ಹೋಗ್.